ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಪೂರ್ತಿ ನೋಡಿರಿ. ಒಬ್ಬರು ನೀವೇನೇ ಅಂದರೂ ಮೌನವಾಗಿದ್ದಾರೆ ಅಂದರೆ ಅವರನ್ನು ಕೈಲಾಗದವರು ಅಥವಾ ನನ್ನ ಕಂಡ್ರೆ ಹೆದರಿಕೆ ಅಂತ ತಿಳಿಬೇಡಿ. ನಿಮ್ಮ ಮೇಲಿರುವ ಗೌರವದ ಭಾವನೆ ಅವರನ್ನು ತಡೆಯುತ್ತಿರಬಹುದು. ಪಂಚಾಂಗ ಬರೆದವರು, ಕುಂಡಲಿ ಹಾಕಿದವರು, ಜಾತಕ ನೋಡುವವರು, ಜ್ಯೋತಿಷ್ಯ ಹೇಳುವವರು ಎಲ್ಲ ಮನುಷ್ಯರೇ ಎಲ್ಲರ ಭವಿಷ್ಯವನ್ನು ನಿಶ್ಚಯಿಸುವುದಾದರೆ ದೇವರ ಆಶೀರ್ವಾದಕ್ಕೆ ಏನು ಬೆಲೆ? ಕಣ್ಣಿಗೆ ಕಾಣದ ನಂಬಿಕೆಯ ಶಕ್ತಿಯೇ ದೇವರು. ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮ ತೋಳ್ಬಲದ ಮೇಲೆ ನಂಬಿಕೆ ಇಡಬೇಕೇ ಹೊರತು ರಾಶಿ, ನಕ್ಷತ್ರ, ಜಾತಕದ ಮೇಲಲ್ಲ. ಜೀವನದಲ್ಲಿ ನಂಬಿಕೆ ಮತ್ತು ಪ್ರೀತಿಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಇವೆರಡು ಅಮೂಲ್ಯ ರತ್ನಗಳು. ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ತುಂಬಾ ಕಷ್ಟ. ನಂಬಿಕೆ ಕಳೆದುಕೊಂಡವರನ್ನು ಒಮ್ಮೆ ಕ್ಷಮಿಸಿ, ಇನ್ನೊಮ್ಮೆ ಕ್ಷಮಿಸಿ, ಮತ್ತೊಮ್ಮೆ ಕ್ಷಮಿಸಿ. ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನೆ ಅವರಿಂದ ದೂರ ಸರಿದು ಬಿಡಿ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿ ಮಾತ್ರ ಇರುತ್ತದೆ. ಅಂಗಡಿಯಿಂದ ತೆಗೆದುಕೊಂಡಾಗ ಬಾಳೆಹಣ್ಣು ಬರೀ ಬಾಳೆಹಣ್ಣಾಗಿತ್ತು. ಅದೇ ಹಣ್ಣನ್ನು ದೇವಸ್ಥಾನದ ಒಳಗೆ ತೆಗೆದುಕೊಂಡು ಹೋದಾಗ ಪ್ರಸಾದವಾಯಿತು. ಇಲ್ಲಿ ಹಣ್ಣು ಬದಲಾಗಲಿಲ್ಲ, ಆ ಹಣ್ಣಿನ ಮೇಲೆ ನಮ್ಮ ಭಾವನೆ ಬದಲಾಗಿತ್ತು. ದೇವಸ್ಥಾನದ ಒಳಗೆ ಹೋಗಿ ಬಂದದ್ದಕ್ಕೆ ಆ ಬಾಳೆಹಣ್ಣಿಗೆ ಒಂದು ಗೌರವದ ಸ್ಥಾನ ಬಂದು ಪ್ರಸಾದ ಆಗಿತ್ತು. ನೀರು ಹರಿತಾ ಇರಬೇಕು, ಮನುಷ್ಯ ದುಡಿತಾ ಇರಬೇಕು. ನೀರು ನಿಂತರೆ ಕೆಡ್ತೈತಿ, ಮನುಷ್ಯ ಕುಂತರೆ ಕೆಡ್ತಾನ. ಅದಕ್ಕೆ ನೀರು ಹರಿತಾನೆ ಇರಬೇಕು, ಮನುಷ್ಯ ದುಡಿತಾನೇ ಇರಬೇಕು. ಇದೇ ಜೀವನ. ಯಾರು ನಮ್ಮ ಇಷ್ಟಗಳನ್ನು ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನೋವು ಕೊಡುವರೋ ಅವರೆಂದೂ ನಮ್ಮವರಾಗಿರಲು ಸಾಧ್ಯವಿಲ್ಲ. ಕೆಲವೊಬ್ರು ಹಣ, ಹೆಸರು, ಆಸ್ತಿ ಪಾಸ್ತಿ, ಆಳು ಕಾಳು, ಹೆಂಡತಿ, ಮಕ್ಕಳು ಎಲ್ಲ ಇದ್ರೂ ಏನೋ ಒಂದು ಇಲ್ಲ ಅಂತ ಮನಸ್ಸಲ್ಲಿ ಕೊರಗ್ತಾ ಇರ್ತಾರೆ. ಏನದು? ಅದೇ ನೆಮ್ಮದಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೀಗೆ ಇನ್ನೂ ಒಳ್ಳೆಯ ಸಂದೇಶ ಇರುವ ವಿಡಿಯೋಗಳನ್ನು ನಿಮಗಾಗಿ ನೀಡುತ್ತೇನೆ. ನಮಸ್ಕಾರಗಳು.